ಯಾವ್ದು ಇಲ್ಲಿಗಲ್ ಟೊಮೆಟೊ ಸಾಸ್ಗಳು ಕೆಚಪ್ಗಳು ಕಲರ್ ಅಲ್ಲ ಬಳಸ್ತಾ ಇದಾರಲ್ಲ ಡಿಸ್ಪ್ಲೇ ಇಟ್ಬಿಟ್ಟು ಗೋಬಿ ಮಂಚೂರಿ ಫ್ರೈಡ್ ರೈಸ್ ಆಲ್ಮೋಸ್ಟ್ ಎಲ್ಲಾನು ಕಂಪ್ನಿದೇ ಬಳಸ್ತಾ ಇದಾರೆ. ಯಾವ್ದು ಬೇರೆ ಕಲರ್ಸ್ ಅಕಸ್ಮಾತ್ ಬಳಸಿದ್ರೆ ಮಾಡಿದ್ರೆ ನಾವು ಕ್ರಮ ತಗೊಂತಾ ಇದೀವಿ ಸರ್. ನಾವು ಅಲ್ಲಲ್ಲಿ ಅಧ್ಯಕ್ಷರು ಅಂತ ಇರ್ತೀವಲ್ವಾ, ನಾವೆಲ್ಲರೂ ಕ್ರಮ ತಗೊಂತಾ ಇದೀವಿ, ಅದನ್ನೆಲ್ಲ ತರಿಸ್ತಾ ಇದೀವಿ ಸರ್. ಲೈಸೆನ್ಸ್ ಕೊಟ್ಟಿದ್ದಾರಲ್ಲ ಮೇಡಮ್, ಫಸ್ಟ್ ಹಳಬುರ್ದಿದೆ ಸರ್, ಹಳಬುರ್ದಿದೆ ಸರ್. ಹೌದು ಸರ್, ಹೌದು ಸರ್. ಮತ್ತೆ ಇನ್ನ ಸ್ವಲ್ಪ ಹೊಸಬುರ್ದೆಲ್ಲ ಇತ್ತು. ಅವಾಗ ಫಸ್ಟ್ ಸಲ ಲೈಸೆನ್ಸ್ ಮಾಡಿಸ್ದಾಗ ಯಾರಿಗೂ ಗೊತ್ತಿರ್ಲಿಲ್ಲ. ಅವಾಗ ಕೆಲವರು ಮಾತ್ರ ಮಾಡಿಸ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಸಿಕ್ಕಿರ್ಲಿಲ್ಲ. ಅದರಿಂದ ಈಗ ಮಾಡಿದೀವಿ. ಇದನ್ನ ತಲುಪಿಸ್ಬಿಟ್ರೆ ನಮ್ಗೆ ಜನಸಂಖ್ಯೆದು ವ್ಯಾಪಾರಸ್ಥರ ಜನಸಂಖ್ಯೆ ಕಮ್ಮಿ ಆಗುತ್ತೆ. ವ್ಯಾಪಾರಿ ಒಬ್ರು ಇರ್ತಾರೆ, ಹಂಗೆ ಅಂತಂದ್ರೆ ಲೈಸೆನ್ಸ್ ಅಲ್ಲಿ ಸಮೇತವಾಗಿ ಅದಿದೆ ಸರ್. ಅದು ಜನಕ್ಕೆ ಇವ್ರು ಏನ್ ಹೇಳ್ತಿದ್ದಾರೆ, ಲೈಸೆನ್ಸ್ ಕೊಡೋದೇ ಒಂಥರ ಮಾಡ್ತಾ ಇದಾರೆ, ಅಲ್ಲಿ ಹೇಳೋದೇ ಒಂಥರ ಮಾಡ್ತಿದ್ದಾರೆ. ನೀವು ಮಾಡಬಾರ್ದು ಅಂತಾನು ಹೇಳ್ತಾರೆ, ಮಾಡ್ಬೇಕು ಅಂತ ಅವರೇ ಲೈಸೆನ್ಸ್ ಕೊಡ್ತಾರೆ. ಅದರಿಂದ ಎಲೆಕ್ಷನ್ಸ್ ಆಗಿದೆ, ಕಮಿಟಿನೂ ಆಗಿದೆ, ಟಿವಿಸಿ ಮೀಟಿಂಗ್ಸ್ ನಡೀತಾ ಇದೆ, ವಿಧಾನಸೌಧದಲ್ಲೆಲ್ಲ ಎಲ್ಲ ಮಾಡ್ತಾ ಇದ್ರು. ಮತ್ತೆ ನಮಗೆ ಸಮಸ್ಯೆ ಮಾಡ್ತಿದ್ದಾರೆ. ಇದು ಹೊಸದಾಗಿ ಏನು ಮಾಡ್ತಾ ಇಲ್ವಲ್ಲ ಮೇಡಮ್, ಹೊಸದಾಗಿ ಯಾವುದು ಮಾಡ್ತಾ ಇಲ್ಲ ಮೇಡಮ್. ನೀವು ಅದನ್ನ ಇವಾಗ ಯಾಕೆ ಫುಟ್ಪಾತ್ಗಳ ಮೇಲೆ ಆಗ್ಲಿ ಅಂಗಡಿಗಳಿಂದ ಜನ ಮಾಲ್ಗಳಿಗೆ ಹೋಗಿರೋದು ಹೇಳು? ಯಾಕಂದ್ರೆ ಡೀಸೆನ್ಸಿಗೆ ಅವನು ಜಾಸ್ತಿನೇ ರೇಟ್ ಹಾಕಿದ್ರು ಕೂಡ ಮರ್ಯಾದೆಗೆ ಹೋಗ್ತಾರೆ. ನೀವು ಜಗಳಗಳು ಮಾಡ್ಕೊಂತೀರಾ, ಅಲ್ಲಿ ಓಡಾಡೋರ್ಗೆ ಬಿಡೋದಿಲ್ಲ, ಒಂದಕ್ಕೆ 4 ಮಾತು ಹೇಳ್ತೀರಾ, ಗೌರವ ಕೊಡಲ್ಲ. ಅದೇ ನೋಡಿ, ರಸ್ತೆ ಬದಿ ಬೀದಿ ಬದಿ ವ್ಯಾಪಾರಿ ಅಂತ ಇದೆ ಅಲ್ವಾ. ರಸ್ತೆ ಬದಿ ಬೀದಿ ಬದಿ ಅಂತ ಹೇಳಿದ್ರೆ ಫುಟ್ಪಾತ್ ಮೇಲೆನೆ ಜನಕ್ಕೆ ಓಡಾಡದೇ ಇರಕ್ಕೆ ಕಷ್ಟ ಕೊಟ್ಕೊಂಡಿಟ್ರೆ ಹೇಗೆ? ನಿಮ್ಮ ವ್ಯಾಪಾರಿಗಳು ಫುಟ್ಪಾತ್ ಹೋಗಿ ಫುಟ್ಪಾತ್ ಮಾಡ್ಕೊತಾರೆ ಅಂತ ನಾವು ಬಿಟ್ಬಿಡ್ತೀವಿ. ಈರುಳ್ಳಿ ಯಾಕೆ ಬರುತ್ತೆ ಅಲ್ಲ ಸರ್, ಅದಕ್ಕೆ ನಾವು ನಮ್ಮ ವ್ಯಾಪಾರಸ್ಥರಿಗೆ ನಾವು ಹೇಳ್ತಿರೋದು, ಯಾರು ವ್ಯಾಪಾರ ಮಾಡಕ್ ಬರ್ತಾರೋ ಅವರೇ ನಮಗೆ ದೇವತೆಗಳಿದಂಗೆ. ಅವ್ರ ಹತ್ರ ನಾವು ಕರೆಕ್ಟ್ ಆಗಿ ಇರ್ಬೇಕು ಅಂತ ನಾವು ಅದನ್ನ ಹೇಳ್ಕೊಡ್ತಾ ಇದೀವಿ ಸರ್. ಅದನ್ನ ಕಲಿತಾ ಇದಾರೆ. ಹೌದು ಸರ್, ಮಾಡ್ತಾ ಇದೀವಿ ಸರ್. ಅದನ್ನ ಆ ಗೈಡ್ಲೈನ್ಸ್ ಪ್ರಕಾರ ಮಾಡಿ ಅಂತ ಹೇಳ್ತಾ ಇದೀವಿ ಸರ್. 90 ಜನ ಮಾಡಲ್ಲ ಸರ್, ಯಾರೋ ಒಬ್ರು ಮಾಡ್ತಾರೆ ಸರ್. ಸರ್ ಫುಟ್ಪಾತ್ ಇರೋದು ನಡೆಯೋ ಸಲುವಾಗಿ, ಓಡಾಡೋ ಸಲುವಾಗಿ, ಪಬ್ಲಿಕ್ ಓಡಾಡೋ ಸಲುವಾಗಿ. ರಸ್ತೆಗೆ ಬರಬೇಕು. ಈಗ ನೀವೆಲ್ಲ ಕೇಳ್ತಾ ಕ್ವಶನ್ ಒಂದೇ, ರಸ್ತೆಯಲ್ಲಿ ಓಡಾಡಕ್ ಜಾಗ ಬಿಡದೆ, ಪಾದಚಾರಿ ಮಾಡದೆ ಫುಟ್ಪಾತ್ ಅನ್ಕ್ವೈರಿ ಮಾಡ್ಕೋತಾರೆ ಅಂತ ಅಲ್ವಾ? ಇದನ್ನ ಬಗೆಹರಿಸಬೇಕಾದವ್ರು ಯಾರು? BBMP ಇಂದ ನಮ್ಗೆ ಒಂದು ಇದು ವೆಂಡಿಂಗ್ ಝೋನ್, ನಾನ್ ವೆಂಡಿಂಗ್ ಝೋನ್ ಅಂತ ಗುರುತಿಸ್ಬೇಕು. ಅದಕ್ಕೆ ಮುಂದಾಗಿ ಅಂದಾಗ ಫುಟ್ಪಾತ್ ವ್ಯಾಪಾರಿ